ಬೆಂಗಳೂರಿನಲ್ಲಿ ಮತ್ತೆ ರಕ್ತ ದೋಕುಳಿ ಹರಿದಿದೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿದ್ದವರನ್ನ ಹಾಗೆ ಆಹುತಿ ಪಡೆದಿದೆ. ದ್ವೇಷವೇ ಮುಖ್ಯ ಕಾರಣವಾಗಿರೋ ಈ ಘಟನೆಯಲ್ಲಿ ಸ್ಕೆಚ್ ಹಾಕಿದ್ದ ಕೂಡ ತಪ್ಪಿಸಿಕೊಂಡ್ರೆ ಜೊತೆಯಲ್ಲಿದ್ದ ಅಮಾಯಕ ಉಸಿರು ಚೆಲ್ಲಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಹರಿಯಿತು ರಕ್ತ ದೋಕುಳಿ. ಹಳೆ ದ್ವೇಷಕ್ಕೆ ಬಿತ್ತು ಓರ್ವನ ಹೆಣ. ಎಸ್, ತಪ್ಪು ಮಾಡಿ ಸೈಲೆಂಟ್ ಆಗಿದ್ರು ಮನಸ್ಸಿನಲ್ಲಿರೋ ಹಾಗೆ ಮಾಸೋದಿಲ್ಲ ಅನ್ನೋದಕ್ಕೆ ನಂದಿನಿ ಲೇಔಟ್ನಲ್ಲಿ ನಡೆದಿರೋ ಈ ಘಟನೆ ಸಾಕ್ಷಿ. ಸಂಕ್ರಾಂತಿ ಸಂಭ್ರಮದಲ್ಲಿದ್ದ ವೆಂಕಟೇಶ್ ಅಂಡ್ ಟೀಮ್ ಮೇಲೆ ಹಳೆ ದ್ವೇಷದ ಹಿನ್ನೆಲೆ ಮಾಧು ಮತ್ತು ಆತನ ಟೀಮ್ ಮಚ್ಚಿನಿಂದ ಅಟ್ಯಾಕ್ ಮಾಡಿದೆ. ದಾಳಿಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು ಫಲ ನೀಡದೆ ಮೂವರಿಗೆ ಚಾಕು ಇರಿತವಾಗಿದೆ. ಅದೇಗೋ ತಪ್ಪಿಸಿಕೊಂಡಿದ್ದ ವೆಂಕಟೇಶ್ ಅಲ್ಲಿಂದ ಓಡಿ ಹೋಗಿದ್ದ. ಆದ್ರೆ ಹೊಟ್ಟೆಗೆ ಚಾಕುವಿನಿಂದ ಏಟು ಬಿದ್ದಿದ್ರಿಂದ ಪ್ರದೀಪ ಎಂಬಾತ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಆತನನ್ನ ತಕ್ಷಣ ಮಡಿಕೇರ್ ಆಸ್ಪತ್ರೆಗೆ ಸೇರಿಸಿದ್ರು. ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಸರಸ್ವತಿಪುರಂ ಸೇವಂತ್ ಕ್ರಾಸ್ನಲ್ಲಿ ನಿನ್ನೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ದನಗಳಿಗೆ ಕಿಚ್ಚು ಹಾಯಿಸೋ ಕಾರ್ಯಕ್ರಮವಿತ್ತು. ಪ್ರತಿ ವರ್ಷದಂತೆ ಈ ಬಾರಿಯೂ ವೆಂಕಟೇಶ ಮತ್ತು ಆತನ ಟೀಮ್ ಕಿಚ್ಚು ಹಾಯಿಸೋ ಸಂಭ್ರಮದಲ್ಲಿದ್ರು. ಆದ್ರೆ ನಿನ್ನೆ ಸಂಜೆ 7 ಗಂಟೆ ಸಂದರ್ಭದಲ್ಲಿ ಇಂಡಿಕಾ ಕಾರಿನಲ್ಲಿದ್ದ ಮಾಧು ಮತ್ತು ಆತನ 5 ಜನರ ಟೀಮ್ ತಂದಿದ್ದ ಹತಾರಿಯಿಂದ ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ. ಮತ್ತು ನಾವು ನಮ್ಮ ನಂದಿನಿ ಲೇಔಟ್ ಇನ್ಸ್ಪೆಕ್ಟರ್ ಮತ್ತು ಮಹಾಲಕ್ಷ್ಮಿ ಲೇಔಟ್ ಇನ್ಸ್ಪೆಕ್ಟರ್ ಅವ್ರ ನೇತೃತ್ವದಲ್ಲಿ ಮತ್ತು ಬೇರೆ ಇನ್ಸ್ಪೆಕ್ಟರ್ನವರಲ್ಲಿ 2 ಸೆಪ್ರೇಟ್ ಟೀಮ್ ಮಾಡಿದ್ದೀವಿ. ಕೇಸ್ ಎಷ್ಟು ಬೇಗ ಆದರೆ ಈಗ ಆರೋಪಿಗಳು ಯಾರಾದರೂ ಎಲ್ಲಿಂದ ಬಂದು ಅಸಾಲ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಪತ್ತೆ ಮಾಡಲಿಕ್ಕೆಲ್ಲ ಟೀಮ್ಸಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀವಿ. ಯಾತ ಗಲಾಟೆ ಆಯಿತು, ಹಳೆದೇನು ದ್ವೇಷ ಆಯಿತು, ಬೇರೆ ಏನಕ್ಕೋಸ್ಕರ ಆಗಿದೆ ಅದು ಈಗ ಇನ್ವೆಸ್ಟಿಗೇಷನಲ್ಲಿ ಪ್ರೂವ್ ಆಗ್ತದೆ. ಸದ್ಯಕ್ಕೆ ಮಾಧು ಅಂಡ್ ಟೀಮ್ ತಲೆ ಮರೆಸ್ಕೊಂಡಿದ್ರೆ ಗಾಯಾಳು ವೆಂಕಟೇಶ್ ನಂದಿನಿ ಲೇಔಟ್ ಪೊಲೀಸರ ಬಳಿ ವಿಚಾರಣೆ ಎದುರಿಸುತ್ತಿದ್ದಾನೆ. ಆರೋಪಿಗಳಿಗಾಗಿ ಬಲೆ ಬೀಸಿರೋ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಹಬ್ಬದ ಸಂಭ್ರಮದಲ್ಲಿದ್ದಂತಹ ಸರಸ್ವತಿಪುರಂನ ಜನತೆಗೆ ಈ ಒಂದು ಕೊಲೆ ಶಾಕ್ ನೀಡಿದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಪ್ರದೀಪ್ ಹಂತಕರು ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ನಂದಿನಿ ಲೇಔಟ್ ಪೊಲೀಸರು ಕೂಡ ಆರೋಪಿಗಳ ಬಂಧನಕ್ಕೆ ಈಗಾಗಲೇ ಬಲೆ ಬೀಸಿರುವಂಥದ್ದು. ಕ್ಯಾಮ್ರಾಮನ್ ರಾಜೇಂದ್ರನ್ ಜೊತೆ ಅಭಿಷೇಕ್ ಜಯಶಂಕರ್, ಸುವರ್ಣ ನ್ಯೂಸ್.